ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಆಕುಳಿಗೆ ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಡಿಸೆಂಬರ್ 7ರಿಂದ ಜನವರಿ 3ರವರೆಗೆ ನಡೆಯಲಿರುವ ಮೈಲಾರ ಮಲ್ಲಣ್ಣ ಜಾತ್ರಾ ಮಹೋತ್ಸವ. ದಕ್ಷಿಣ ಕಾಶಿಗೆ ಹರಿದು ಬರುತ್ತಿರುವ ಭಕ್ತ ಸಾಗರ. 5 ಬಾರಿ ಪಲ್ಲಕ್ಕಿ ಉತ್ಸವ. ಭಂಡಾರ ಸಮರ್ಪಣೆ ಇಲ್ಲಿಯ ವಿಶೇಷತೆ. ಬೇಡಿದವರ ಕರುಣಿಸ್ತಾರೆ ಭಕ್ತರ ಭಂಡಾರದ ನುಡಿ. ಒಂದು ವರ್ಗದ ಓಲೈಕೆಗಾಗಿ ಹಿಂದೂ ಸಮಾಜವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹಿಂದೂ ಜಾಗೃತಿ ಸಮಾವೇಶಕ್ಕೆ ನಿರ್ಬಂಧ ಹೇರಿದ ಜಿಲ್ಲಾಡಳಿತ ವಿರುದ್ಧ ಕೋರ್ಟ್ಗೆ ಹೋಗಲಾಗ್ತಾ ಇದೆ. ಆಳುವ ಸರ್ಕಾರ ಹಿಂದೂ ಸಮಾಜದ ಏಳಿಗೆ ಸಹಿಸ್ತಾ ಇಲ್ಲ. ಸ್ವಾಮಿದಾಸ್ ಕೆಂಪೇನವರ ಆಕ್ರೋಶ. ಡಿಸೆಂಬರ್ 14ರಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಹೋರಾಟ. ಜಿಲ್ಲೆಯ ಸಚಿವರ ಮತ್ತು ಶಾಸಕರ ಮನೆ ಮುಂದೆ ತಮಟೆ ಚಳವಳಿ ನಡೆಸಲಾಗ್ತಾ ಇದೆ. ಭಾಗವಹಿಸಲು ಫರ್ನಾಂಡಿಸ್ ಹೆಪ್ಪಳಗಾಂವ್ ಮನವಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದ ಸುಕ್ಷೇತ್ರ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ ಡಿಸೆಂಬರ್ 7ರಿಂದ ಆರಂಭವಾದ ಜಾತ್ರಾ ಮಹೋತ್ಸವ 2025ರ ಜನವರಿ 3ರವರೆಗೆ ನಿರಂತರವಾಗಿ ಜರುಗಲಿದೆ. ಮಹಾರಾಷ್ಟ್ರ, ತೆಲಂಗಾಣ ಮತ್ತು ರಾಜ್ಯದ ಹಲವು ಜಿಲ್ಲೆಗಳಿಂದ ಭಕ್ತ ಸಾಗರವೇ ನಿರಂತರವಾಗಿ ಹರಿದು ಬರ್ತಾ ಇದೆ ಎಂದು ದೇವಸ್ಥಾನದ ಅರ್ಚಕರಾದ ಆಕಾಶ್ ಹಿರಿವಗ್ಗೆ ತಿಳಿಸಿದರು. ಬೇಡಿದವರವನ್ನು ಕರುಣಿಸುವ ಮೈಲಾರ ಮಲ್ಲಣ್ಣನಿಗೆ ಭಂಡಾರದ ಮತ್ತು ಸಜ್ಜಿ ರೊಟ್ಟಿ, ಚಟ್ಟಿ ಪಲ್ಯವೇ ನೈವೇದ್ಯ ಸಮರ್ಪಣೆ ಮಾಡಲಾಗುತ್ತದೆ ಎಂದು ಹೇಳುತ್ತಾರೆ. ಎಲ್ಲೆಲ್ಲೂ ಕೊಬ್ಬರಿ ಮಿಶ್ರಿತ ಭಂಡಾರವನ್ನು ಹಾರಿಸುತ್ತಾ ಮೈಲಾರ ಮಲ್ಲಣ್ಣ 7 ಕೋಟ್ 7 ಕೋಟ್ 7 ಕೋಟ್ಗೆ ಎಂದು ಜಯಘೋಷ ಕೂಗುತ್ತಾ ಭಕ್ತರು ಮಂದಿರಕ್ಕೆ ಪ್ರದಕ್ಷಿಣೆಯನ್ನು ಹಾಕ್ತಾ ಇರುವಂತಹ ದೃಶ್ಯ ಕಂಡುಬಂತು. ನವವಧುವರರು ಬಾಸಿಂಗ ಬಿಡಲು, ನೈವೇದ್ಯ ಮಾಡಲು ಇಲ್ಲಿಗೆ ಬರ್ತಾರೆ. ಪವಿತ್ರ ಸ್ನಾನಕುಂಡದಲ್ಲಿ ಮಿಂದು ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ದೇವತೆಗಳ ಮತ್ತು ರಾಕ್ಷಸರ ಮಧ್ಯೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ರಾಕ್ಷಸರ ವಧೆ ಮಾಡಲು ಭಂಡಾರ ಬಳಸಿದ ಮೈಲಾರ ಮಲ್ಲಣ್ಣನವರು ಅಂದಿನಿಂದ ಅದುವೇ ಅವರ ಪ್ರಿಯವಾದ ವಸ್ತುವಾಗುತ್ತೆ. ಐತಿಹಾಸಿಕ ಮಂದಿರವಾದ ಮಲ್ಲಣ್ಣನ ದರ್ಶನಕ್ಕಾಗಿ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಇಲ್ಲಿ ಪವಿತ್ರ ಸ್ನಾನಕುಂಡ, ಬೃಹತ್ ಆಕರ್ಷಕ ಸ್ವಾಗತ ಮಹಾದ್ವಾರ, ಪ್ರಸಾದ ದಾಸೋಹ ಭವನ, ಆಕರ್ಷಕ ಗೋಪುರ, ವಿಶಾಲವಾದ ಸ್ಥಳಾವಕಾಶ ಇಲ್ಲಿದೆ. ಜಾತ್ರೆಯ ಪ್ರಯುಕ್ತ ಈಗಾಗಲೇ ಮಕ್ಕಳ ಆಟಿಕೆ ಸಾಮಾನುಗಳು ಮತ್ತು ವಿವಿಧ ಅಂಗಡಿಗಳನ್ನು ಹಾಕಲಾಗಿದೆ. ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಎನ್ನುವಂಥ ಮಾತನ್ನ ಅರ್ಚಕರು ಹೇಳಿದರು. ಇನ್ನು ಭಕ್ತರೊಂದಿಗೆ ಮಾತನಾಡಿಸಿದಾಗ ಸುಮಾರು 30ರಿಂದ 35 ವರ್ಷಗಳಿಂದ ನಾವು ಈ ಮಂದಿರಕ್ಕೆ ಬರ್ತೇವೆ. ಈ ದೇವರು ನಮ್ಮ ಮನೆ ದೇವರಾಗಿದ್ದಾರೆ. ಇಲ್ಲಿಗೆ ಬರೋದರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಗಳು ಸಿದ್ಧಿಸಿವೆ. ಹೀಗಾಗಿ ಕುಲದೇವರ ದರ್ಶನವನ್ನು ಪ್ರತಿಯೊಬ್ಬರು ಪಡೆಯಬೇಕು. ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾಗಬೇಕೆಂದು ಹೇಳ್ತಾರೆ. ಹಾಗಾದರೆ ದೇವಸ್ಥಾನದ ಅರ್ಚಕರು, ಭಕ್ತಾದಿಗಳು ಏನು ಹೇಳಿದ್ದಾರೆ ಎಂಬುದನ್ನು ಬನ್ನಿ ಒಂದ್ಸಾರಿ ನೋಡ್ಕೊಂಡು ಬರೋಣ. ಇತ್ತೀಚೆಗೆ ಬೀದರ್ ನಗರದ ಸಾಯಿ ಶಾಲೆ ಆವರಣದಲ್ಲಿ ಹಿಂದೂ ಜಾಗೃತಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ಕೆಲವೊಂದು ನೆಪ ಒಡ್ಡಿ ಕಾರ್ಯಕ್ರಮ ನಡೆಸದಂತೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದ್ದು ಎಷ್ಟರ ಮಟ್ಟಿಗೆ ಸರಿ? ಹೀಗಾಗಿ ಜಿಲ್ಲಾಡಳಿತದ ವಿರುದ್ಧ ಮಾನ್ಯ ಕೋರ್ಟ್ಗೆ ಫೈಲ್ ಮಾಡಲಾಗ್ತಾ ಇದೆ. ಜಿಲ್ಲಾಧಿಕಾರಿಗಳು ಈ ಕುರಿತು ಸಾರ್ವಜನಿಕವಾಗಿ ಉತ್ತರ ಕೊಡಬೇಕೆಂದು ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಪ್ರಮುಖರಾದ ಸ್ವಾಮಿದಾಸ್ ಕೆಂಪೇನವರು ಆಗ್ರಹ ಮಾಡಿದ್ದಾರೆ. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಯಕ್ರಮ ಆರಂಭದ ಸಂದರ್ಭದಲ್ಲಿ ಜಿಲ್ಲಾಡಳಿತ ನಿರ್ಬಂಧ ಹೇರಿದ್ದನ್ನು ನಾವು ಖಂಡಿಸುತ್ತೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡುವ ಅಧಿಕಾರವನ್ನು ಕಸಿದುಕೊಳ್ಳಲಾಗ್ತಾ ಇದೆ. ವಾಕ್ ಸ್ವಾತಂತ್ರ್ಯವನ್ನು ಡಾಕ್ಟರ್ ಬಾಬಾ ಸಾಹೇಬರೇ ಕೊಟ್ಟಿರುವಾಗ ಕಾರ್ಯಕ್ರಮದ ಮೇಲೆ ನಿರ್ಬಂಧ ಹೇರಲಿಕ್ಕೆ ನೀವ್ಯಾರು ಎನ್ನುವಂಥ, ನಿಮ್ಗ್ಯಾರು ಅಧಿಕಾರ ಕೊಟ್ಟರು? ರಾಜ್ಯ ಸರ್ಕಾರ ಏನಾದರೂ ನಿಮಗೆ ಅಧಿಕಾರ ಕೊಟ್ಟಿದೆಯಾ ಎನ್ನುವಂಥ ಪ್ರಶ್ನೆಯನ್ನು ಸ್ವಾಮಿದಾಸ್ ಮಾಡಿದರು. ಕಾಜೋಲ್ ಹಿಂದೂಸ್ತಾನಿ, ಮಾಧವಿ ಲತಾ ಮತ್ತು ಪ್ರಮೋದ್ ಮುತಾಲಿಕ್ ಅವರಿಗೆ ಕಾರ್ಯಕ್ರಮ ಮಾಡಲು ಬಿಡ್ಡಿಲ್ಲ. ಒಪ್ಕೊಳ್ತೇವೆ,
ಆದರೆ ಇಲ್ಲಿರುವಂಥ ನಾವು ಕಾರ್ಯಕ್ರಮ ಮಾಡಲು ನೀವು ಬಿಡಲಿಲ್ಲ, ಬದಲಾಗಿ 144 ಜಾರಿ ಮಾಡಿದ್ದೀರಿ. ಇದ್ಯಾವ ನ್ಯಾಯ ಎಂದು ಹೇಳಿದರು. ಇದರಿಂದ ನಮಗೆ ಇನ್ನೂ ಹೆಚ್ಚು ಸಂಘಟನೆ ಮಾಡಲು ನೀವೇ ಪುಷ್ಟಿ ನೀಡಿದಿರಿ. ಮುಂದೆ ಇದಕ್ಕಿಂತ ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿ ತೋರಿಸ್ತೇವೆ ಎನ್ನುವಂಥ ಮಾತನ್ನು ಸ್ವಾಮಿದಾಸ್ ಹೇಳಿದರು. ಕಾರ್ಯಕ್ರಮ ಆಯೋಜನೆಗಾಗಿ ಲಕ್ಷಾಂತರ ರೂಪಾಯಿ ದೇಣಿಗೆ ಸಂಗ್ರಹ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆದರೆ ನಮಗಾಗಿರುವಂಥ ಖರ್ಚು ವೆಚ್ಚ ಭರಿಸುವವರು ಯಾರು? ಜಿಲ್ಲಾಡಳಿತವೇ ಭರಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಕಮಲ್ ಹಸನ್ ಬಾವಿದೊಡ್ಡಿ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜೇಮ್ಸ್ ಇಸ್ಲಾಂಪುರ್, ಕಾರ್ಯದರ್ಶಿ ಶಿವರಾಜ್ ನೆಲವಾಡ್ಕರ್, ಉಪಾಧ್ಯಕ್ಷ ಸುರೇಶ್ ದೊಡ್ಡಿ, ಹಿಂದೂ ಸಮಾಜದ ಮುಖಂಡರಾದ ವೆಂಕಟರಾವ್ ಪಾಟೀಲ್, ಸಿದ್ಧಾರ್ಥ ಮುಸ್ತಾಪುರೆ, ಸೀಮನ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಹಿಂದೂ ರಾಷ್ಟ್ರೀಯ ಜಾಗರಣ ಸಮಿತಿ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಹಿಂದೂಗಳನ್ನು ಜನಜಾಗೃತಿ ಮಾಡಬೇಕು, ಹಿಂದೂ ಅಧಿಕಾರವನ್ನು ನಮ್ಮ ಜನರಿಗೆ ತಿಳಿಸಬೇಕು, ಸಂವಿಧಾನದ ಹಕ್ಕುಗಳನ್ನು ತಿಳಿಸಬೇಕು ಅಂತ ಹೇಳ್ಕೊಂಡು ನಮ್ಮ ಹಿಂದೂ ರಾಷ್ಟ್ರೀಯ ಜಾಗರಣ ಸಮಿತಿ ವತಿಯಿಂದ ಬೃಹತ್ ಬಹಿರಂಗ ಸಭೆ ಇತ್ತು. ಸುಮಾರು ಇದು 2 ತಿಂಗಳಿಂದ ಕೂಡ ನಡೀತಿತ್ತು. ಜಿಲ್ಲಾಡಳಿತಕ್ಕೂ ಗೊತ್ತಿದ್ದಂಥ ವಿಷಯವಾಗಿದೆ. ದಿಢೀರ್ನೆ ಬಂದು ಈ ಒಂದು ಹಿಂದೂ ರಾಷ್ಟ್ರೀಯ ಜಾಗರಣ ಸಮಿತಿ ನಿರ್ಬಂಧಿಸಲಾಗಿದೆ ಅಂತಕ್ಕಂಥ ಆದೇಶವನ್ನು ಹೊರಡಿಸ್ತಾರೆ DC ಅವರು. 2 ತಿಂಗಳು ಹಿಡ್ಕೊಂಡು ಕಾರ್ಯಪ್ರವರ್ತನ ಕಾರ್ಯಕರ್ತರು ಮನವಿ ಪತ್ರವನ್ನು ಸಲ್ಲಿಸಿರ್ತಾರೆ DC ಅವರಿಗೆ, SP ಅವರಿಗೆ, ಎಲ್ರಿಗೂ ಕೂಡ. ಅವತ್ತು ಏನೂ ಒಂದಿಲ್ಲ, ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ಕೊಂಡು, ಕಾರ್ಯಕ್ರಮದ ವ್ಯವಸ್ಥೆ ಮಾಡ್ಕೊಂಡು, ಇನ್ನೇನು ಇವತ್ತು ಕಾರ್ಯಕ್ರಮ ಚಾಲನೆ ಆಗಬೇಕಾಗಿದೆ, ದಿಢೀರ್ನೆ ಬಂದು ಕಾರ್ಯಕ್ರಮವನ್ನು ಸ್ಥಗಿತ ಮಾಡಿದ್ದಾರೆ DC ಅವರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದು ನಾವು ತೀವ್ರವಾಗಿ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಖಂಡಿಸ್ತೀವಿ. ಯಾಕಂದರೆ ಇವತ್ತು ನಮ್ಮ ಜಿಲ್ಲೆನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಮಾತಾಡ್ಲಿಕ್ಕೆ ಅಧಿಕಾರ ಇಲ್ವಾ? ನಮ್ಮ ಹಿಂದೂ ಸಮಾಜವನ್ನು, ಹಿಂದೂ ಧರ್ಮದ ಮೂಮೆಂಟನ್ನು ಐಕ್ಯತೆ ಮಾಡಿ ಜನರಿಗೆ ಜಾಗೃತಿ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ವಾ? ನಮ್ಮ ಪ್ರಶ್ನೆ ಆಗಿದೆ DC ಅವರಿಗೆ. ಈ ನಿರ್ಬಂಧನೆಗೆ ಕಾರಣನೇ ಏನಿದೆ? ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಮಾತಾಡ್ಲಿಕ್ಕೆ ಅಧಿಕಾರ ಇಲ್ವೇನು? ಅವರು ಸಮಾಜದಲ್ಲಿ ಕೋಮು ಗಲಭೆ ಸೃಷ್ಟಿಸ್ತಾರೆ, ಬಂದಂಥವ್ರು ಸಮಾಜದ ದಿಕ್ಕನ್ನು ತಪ್ಪಿಸ್ತಾರೆ ಅಂತಕ್ಕಂಥ ವಿಚಾರಗಳು ಹಾಕೊಂಡು, ಕೆಲವೊಂದು ಕಂಡೀಷನ್ಸ್ಗಳು ಹಾಕೊಂಡು ನಿರ್ಬಂಧನೆ ಹಾಕಿದ್ದೀರಿ. ಒಂದು ಸಮಾವೇಶಕ್ಕೆ 2 ಆದೇಶಗಳು ಕೊಡ್ಲಿಕ್ಕೆ ಅಂಥದ್ದೇನು ಒತ್ತಡ ಇತ್ತು ನಿಮಗೆ? ನಾವು ಕೂಡ ಸಾರ್ವಜನಿಕವಾಗಿ ಕೇಳಕ್ಕೆ ಇಚ್ಛೆ ಪಡ್ತೀವಿ DC ಅವರಿಗೆ, ಈ ನಿರ್ಬಂಧನೆಗೆ ಮುಖ್ಯ ಕಾರಣ ಏನಿದೆ? ಇವತ್ತು ಬೃಹತ್ ಮಟ್ಟದ ಪ್ರತಿಭಟನೆ ಅಥವಾ ಬೃಹತ್ ಮಟ್ಟದ ಬಹಿರಂಗ ಸಭೆಯನ್ನ ನಿರ್ಬಂಧನೆ ಮಾಡಲಿಕ್ಕೆ ಮುಖ್ಯ ಕಾರಣರು ಯಾರು? ಹಿಂದೂ ಸಮಾಜವನ್ನು ಒಗ್ಗೂಡಿಸಬಾರ್ದ? ಸಮಾಜದಲ್ಲಿ ಐಕ್ಯತೆಯನ್ನು ಮೂಡಿಸಬಾರ್ದ? ನಮ್ಮ ಸಮಾಜವನ್ನು ಒಗ್ಗಟ್ಟಾಗಿ ಪ್ರದರ್ಶನ ಮಾಡಬಾರ್ದ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವನ್ನು ಮಾಡಲಿಕ್ಕೆ ಅಧಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಕೊಟ್ಟಿದ್ದಾರೆ. ಆದರೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ಏನು ರಾಜ್ಯ ಸರ್ಕಾರ ಕೊಡ್ತಾ ಇದು ಸಮಾವೇಶವನ್ನು ನಿರ್ಬಂಧನೆ ಮಾಡಲಿಕ್ಕೆ ಅಂತ ನಾವು ಕೇಳ್ತಾ ಇದ್ದೀವಿ ಇವತ್ತು DC ಅವರಿಗೆ. ನಿಮಗ ನಿರ್ಬಂಧನೆ ಮಾಡಬೇಕಾಗ್ಯದಂದ್ರೆ ದಿಢೀರ್ನೆ ಯಾಕೆ ಮಾಡಿದಿರಿ? ನಿಮಗೆ ಅರ್ಜಿ ಕೊಟ್ಟಾಗೆ ಹೇಳಬೇಕಾಗಿತ್ತಲ್ಲ, ಇವರು ಇವ್ರು ನಿಮ್ಮ ಕಾರ್ಯಕ್ರಮ ಹೊಂಟಿದ್ದಾರೆ, ಇವರಿಗೆ ನಾವು ಇಲ್ಲಿ ಬರ್ಲಿಕ್ಕೆ ಅವಕಾಶ ಕೊಡಲಿವಿ ಅಂತ ಹೇಳ್ಬೋದಾಗಿತ್ತಲ್ಲ. ಇದ್ರ ಹಿನ್ನೆಲೆ ಏನಿದೆ? ಸಡನ್ ಆಗಿ ನಿರ್ಬಂಧನೆ ಮಾಡಲಿಕ್ಕೆ ಕಾರಣ ಏನದ? ಇವತ್ತು ನಮ್ಮ ಹಿಂದೂ ಸಮಾಜದ ಧೀಮಂತ ನಾಯಕರು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನೇಕ ರೀತಿಯಿಂದ ಕಷ್ಟಪಟ್ಟು ಒಂದು ಮೂಮೆಂಟ್ಗೆ ತಂದಿದ್ರು. ಅದರಲ್ಲಿ ನಮ್ಮ ಹಿಂದೂ ರಾಷ್ಟ್ರೀಯ ಜಾಗರಣ ಸಮಿತಿ ಅಧ್ಯಕ್ಷರು ಹಾಗೂ
ಮಾದಿಗರು ಸೇರಿದಂತೆ ಎಲ್ಲ ಒಳಜಾತಿಗಳ ಮತ ತೆಗೆದುಕೊಂಡು ಗೆಲ್ತಾ ಬಂದಿದ್ರಿ. ಆದರೆ ಮೀಸಲಾತಿ ಮಾತ್ರ ಜಾರಿಗೆ ತರಲಿಕ್ಕೆ ನೀವು ಮೀನಾಮೇಷವನ್ನು ಎಣಿಸ್ತಾ ಇದ್ರಿ. ಅಂದರೆ ಒಳ ಮೀಸಲಾತಿ ಜಾರಿ ತರಲಿಕ್ಕೆ ನೀವು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ರಿ. ಹೀಗಾಗಿ ಡಿಸೆಂಬರ್ 14ರಂದು ಬೀದರ್ ಜಿಲ್ಲೆಯ ಪೌರಾಡಳಿತ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಎಲ್ಲ ಶಾಸಕರ ಮನೆ ಮುಂದೆ ತಮಟೆ ಚಳವಳಿಯನ್ನು ಮಾಡಲಾಗ್ತಾ ಇದೆ. ಆದ್ದರಿಂದ ಎಲ್ಲ ಒಳಜಾತಿಗಳ ಮುಖಂಡರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂತಹ ಫರ್ನಾಂಡಿಸ್ ಹೆಪ್ಪಳಗಾವ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಕೇಂದ್ರ ಸರ್ಕಾರದ ನಿರ್ಧಾರದಂತೆ ಮಾನ್ಯ ಸುಪ್ರೀಂ ಕೋರ್ಟ್ ಈಗಾಗಲೇ ಎಲ್ಲ ರಾಜ್ಯಗಳು ಒಳ ಮೀಸಲಾತಿ ಜಾರಿಗೆ ಮಾಡಲಿಕ್ಕೆ ಆದೇಶ ಮಾಡಿದರೂ ಸಹ ಕರ್ನಾಟಕ ರಾಜ್ಯ ಸರ್ಕಾರ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದೆ. ದೇವರೇ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ರೀತಿಯಲ್ಲಿ ಇವರು ವರ್ತನೆ ಮಾಡ್ತಾ ಇದ್ದಾರೆ. ನಿಮಗೆ ಮಾದಿಗರ ಮತ್ತು ಒಳಜಾತಿಗಳ ಮತ ಮಾತ್ರ ಬೇಕು, ಚುನಾವಣೆಯಲ್ಲಿ ಗೆದ್ದ ನಂತರ ನಾವು ಮಾತ್ರ ಬೇಡವಾಗಿದ್ದೇವೆ. ಹೀಗಾಗಿ ನ್ಯಾಯ ಸಿಗೋವರೆಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೇವೆ, ಇದು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲೋದಿಲ್ಲ ಅನ್ನುವಂಥ ಮಾತನ್ನು ಸ್ವಾಮಿದಾಸ್ ಹೇಳಿದರು, ಫರ್ನಾಂಡಿಸ್ ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗಾಗಿ ಮೀನಾಮೇಷ ಎಣಿಸ್ತಾ ಇದೆ. ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ ಲಾಭ ಪಡೆದುಕೊಳ್ಳಲು ಒಳ ಮೀಸಲಾತಿ ನಾನೇ ಜಾರಿಗೆ ಮಾಡ್ತೇನೆಯಾ, ಒಂದು ಆಯೋಗ ರಚನೆ ಕೂಡ ಮಾಡ್ತೇನೆ ಎಂದು ಹೇಳಿ ಚುನಾವಣೆ ನಂತರ ಮತ್ತೆ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಕಳೆದ ಹಲವು ದಶಕಗಳಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ನಮಗೆ ನ್ಯಾಯ ಮಾತ್ರ ಮರೀಚಿಕೆಯಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವಿದ್ರೂ ಕೂಡ ಒಳ ಮೀಸಲಾತಿ ಜಾರಿಗೆ ತರ್ತಾ ಇಲ್ಲ. ಇನ್ನೆಷ್ಟು ದಿವಸ ನಾವು ಹೋರಾಟ ಮಾಡಬೇಕು? ನಮ್ಮ ಕೂಗು ಇವರಿಗೆ ಕೇಳಿಸ್ತಾ ಇಲ್ವೇ ಎಂದು ಪ್ರಶ್ನೆ ಮಾಡಿದರಲ್ಲದೆ ಡಿಸೆಂಬರ್ 14ರಂದು ತಮಟೆ ಚಳವಳಿ ಮುಗಿಸಿಕೊಂಡು ಡಿಸೆಂಬರ್ 15ರಂದು ಸಾಯಂಕಾಲ ಬೀದರ್ನಿಂದ ಹೊರಟು 16ರಂದು ಬೆಳಗಾವಿಯಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಮಾದಿಗ ಹಾಗೂ ಉಪಜಾತಿಗಳ ಮುಖಂಡರಿಂದ ಚಳವಳಿ ನಡೆಯಲಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಇದೇ ವೇಳೆ ಸಮಿತಿಯ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಹೆಪ್ಪಳಗಾವ್, ಉಪಾಧ್ಯಕ್ಷ ಕಮಲಾಕರ್ ಹೆಗಡೆ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಸಮಾಜದ ವತಿಯಿಂದ ಹಾರ್ದಿಕ ಅಭಿನಂದನೆಯನ್ನು ಶುಭಾಶಯ ಕೊಡ್ತೇನೆ. ಮಾದಿಗ ದಂಡೂರಾಗಿರ್ಬೋದು, MRHS ಆಗಿರ್ಬೋದು, ಆದಿಜಾಂಬ ಆಗಿರ್ಬೋದು, ಹಳೆಯ ಸಮಾಜ ಆಗಿರ್ಬೋದು, ಢೋಲ್ ಸಮಾಜ ಆಗಿರ್ಬೋದು, ಮಾದಿಗ ಉಪಜಾತಿಗಳು ಎಲ್ಲವನ್ನು ಸೇರಿಕೊಂಡು ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟ ಅಂತ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 30 ವರ್ಷದಿಂದ ಒಳ ಮೀಸಲಾತಿಯಾಗಿ ಹೋರಾಟ ಮಾಡ್ಕೊತ ಅನೇಕ ಸಂಘಟನೆಗಳು ಬಂದಿವೆ. ಅನೇಕ ಸಂಘಟನೆಗಳಿರ್ಬೋದು, ಅನೇಕ ಜೆಂಡರ್ ಇರ್ಬೋದು, ಬಟ್ ಉದ್ದೇಶ ಒಂದೇ ಒಳ ಮೀಸಲಾತಿ ಅಂತೇಳಿ. ಈ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಆಗಸ್ಟ್ 1ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಇವತ್ತಿಗೆ 4 ತಿಂಗಳಾಯಿತು. ಆದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕ್ಯಾರೆ ಅಂತೆಲ್ಲ. ಆದ್ದರಿಂದ ಅವರು 3 ಉಪಚುನಾವಣೆ ಮಧ್ಯಂತರ ಇಟ್ಕೊಂಡು 3 ಉಪಚುನಾವಣೆ ಗೆಲ್ಲುವ ಸಲ ಒಂದು ಷಡ್ಯಂತ್ರ ಮಾಡಿಕೊಂಡು ನಾವೊಂದು ಆಯೋಗ ರಚನೆ ಮಾಡ್ತೇವೆ ಅಂತೇಳಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದರು. ಆಯೋಗ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಮೊದಲೇ ಒಂದು ಕಮಿಷನ್ ಆಗಿತ್ತು, JC ಮಧುಸ್ವಾಮಿ ಅವರ ಕಮಿಷನು. ಎಲ್ಲ ಅನಾಲಿಸಿಸ್ ಮಾಡಿ ಎಲ್ಲ ಡಾಟಾ ಕಲೆಕ್ಟ್ ಮಾಡಿ ಮೀಸಲಾತಿ ಮಾಡಿದರು. ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ಗಿಂತ ದೊಡ್ಡದು ಯಾವ ಆಯೋಗನೂ ಇಲ್ಲ. ಆದರೆ ಏಕ ಸದಸ್ಯ ಆಯೋಗ ಅಂತ ಮಾಡಿಕೊಂಡ್ರೆ ಇದು ಕಾಂಗ್ರೆಸ್ ಸರ್ಕಾರ ಕಣ್ಣೊರೆಸುವ ಕಾರ್ಯ ಮಾಡ್ತೈತೆ. ಅದು ಬೇಸತ್ತು ಮನಗಂಡು 2 ತಿಂಗಳ ಕಾಲಾವಧಿ ಕೇಳಿದ್ರು, 2 ತಿಂಗಳು ಮುಗಿಲಕ್ಕೆ ಬಂತು. ಅದರಿಂದ ಇವಾಗ ಸುವರ್ಣಸೌಧದಲ್ಲಿ ಚಳಿಗಾಲ ಅಧಿವೇಶನ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ನಾವು ಇಡೀ ಕರ್ನಾಟಕದಂತೆ ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆ ಒಕ್ಕೂಟ ಅಂತ ಕಟ್ಟಿಕೊಂಡು ರಾಜ್ಯದಂತೆ ಎಲ್ಲರೂ ಇದೇ ಬರುವ 14ನೇ ತಾರೀಕಿಗೆ ಸುವರ್ಣಸೌಧದಲ್ಲಿ ಬೆಳಗಾವಿನಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಒಂದು ಬೃಹತ್ ಸಮಾವೇಶ ಮಾಡ್ತಾ ಇದ್ದೀವಿ. ಆದ್ದರಿಂದ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಮಾದಿಗ ಎಲ್ಲ ಉಪಜಾತಿಗಳು, ಮಾಂಗರಡಿ ಸಮಾಜ ಇರ್ಬೋದು, ಹಳೆಯ ಸಮಾಜ ಇರ್ಬೋದು, ಢೋರ್ ಸಮಾಜ ಇರ್ಬೋದು, ಇನ್ನಿತರ ಉಪಜಾತಿಗಳೆಲ್ಲ ಸೇರಿ ಒಂದು ಸಂಘಟನೆ ಇವತ್ತು ನಾವೆಲ್ಲ ಕೂತ್ಕೊಂಡು ಒಂದು ಪತ್ರಿಕೆ ಗೋಷ್ಠಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ 30 ವರ್ಷ ಹೋರಾಟ ಮಾಡ್ಕೊತ ಬಂದು ಒಳ ಮೀಸಲಾತಿ ಜಾರಿಗಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ಇನ್ನೂ ಎಷ್ಟು ದಿವಸ ಅಂತೇಳಿ ಹೋರಾಟ ಮಾಡೋದು. ಕೂಡಲೇ ನೀವೇನಂದ್ರೆ ಒಳ ಮೀಸಲಾತಿ ಜಾರಿ ಮಾಡಿ ಅಂತೇಳಿ ಇದೇ ಬರುವ 14ನೇ ತಾರೀಕಿಗೆ ಎಲ್ಲ ಶಾಸಕರು, BJP ಶಾಸಕರಿರ್ಬೋದು, ಕಾಂಗ್ರೆಸ್ ಶಾಸಕರಿರ್ಬೋದು, JDS ಶಾಸಕರಿರ್ಬೋದು, ಎಲ್ಲ ಶಾಸಕರ ಮನೆ ಮುಂದೆ ತಮಟೆ ಚಳವಳಿ ಮಾಡ್ತಾ ಇದ್ದೇವೆ. 14ನೇ ತಾರೀಕಿಗೆ ತಮ್ಮ ಮನವಿ ಮಾಡ್ತಾ ಇದ್ದೇವೆ ಎಲ್ಲ ಶಾಸಕರಿಗೆ. ಇಲ್ಲಿವರೆಗೆ ಎಲ್ಲ ಶಾಸಕರಿಗೆ ಮಾದಿಗ ಮತ್ತು ಮಾದಿಗ ಉಪಜಾತಿಗಳು ಮತ ಕೊಟ್ಟು ನಿಮ್ಗೆ ಗೆಲ್ಸ್ಕೊತಾ ಬಂದೀವಿ. ಈ ನಡೀತಿರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ತಾವು ಒಳ ಮೀಸಲಾತಿ ಜಾರಿ ಮಾಡಂತೇಳಿ ಸರ್ಕಾರದ ಮೇಲೆ ಒತ್ತಾಯ ಹಾಕಿ ತಾವು ನಮ್ಮ ಪರವಾಗಿ ಧ್ವನಿ ಎತ್ತಬೇಕಂತೇಳಿ 14ನೇ ತಾರೀಕಿಗೆ ಎಲ್ಲ ಶಾಸಕರ ಮನೆ ಮುಂದೆ ತಮಟೆ ಚಳವಳಿ ಹಮ್ಮಿಕೊಂಡಿದ್ದೆವು. ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಮತ್ತು ಮಾದಿಗ ಉಪಜಾತಿಗಳು ಸೇರಿಕೊಂಡು 14ನೇ ತಾರೀಕಿಗೆ ಎಲ್ಲ ಶಾಸಕರ ಮನೆ ಮುಂದೆ
ತಮಟೆ ಚಳವಳಿ ಮಾಡಬೇಕು. ಆ ತಮಟೆ ಚಳವಳಿ ಆದ ನಂತರ 15ನೇ ತಾರೀಕು ಸಾಯಂಕಾಲ ಇಲ್ಲಿ ನಾವೆಲ್ಲ ಬೆಳಗಾವಿಗೆ ಹೊರಡಬೇಕು. ಅದಕ್ಕೆ ತಾವೆಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಉಪಜಾತಿಗಳು ತಾವೆಲ್ಲ ಸಿದ್ಧತೆ ಮಾಡಿಕೊಂಡು 15ನೇ ತಾರೀಕು ಸಾಯಂಕಾಲ ಇಲ್ಲಿಂದ ಹೊರಡಿ 16ನೇ ತಾರೀಕು ಬೆಳಗಾವಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮಕ್ಕೆ ಇಡೀ ಕರ್ನಾಟಕ ರಾಜ್ಯದಂಥ ಲಕ್ಷಗಟ್ಟಲೆ ಜನಸಂಖ್ಯೆ ಸೇರ್ತಾ ಇದ್ದಾರೆ. ಅದಕ್ಕೆ ನಾನು ಬೀದರ್ ಜಿಲ್ಲೆಯೆಂದು ಹಾಗೂ ಗುಲ್ಬರ್ಗ ವಿಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ನಾನು ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಯ ರಾಜ್ಯ ಸಂಚಾಲಕನಾಗಿ ಬೀದರ್ ಜಿಲ್ಲೆಯ ಮಾದಿಗ ಮತ್ತು ಉಪಜಾತಿ ಸಮಾಜದವರಲ್ಲಿ ಮನವಿ ಮಾಡಿಕೊಳ್ತೇನೆ. ನನ್ನ ಹೆಸರು ಫರ್ನಾಂಡಿಸ್ ಪ್ರಭು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.